ಅಂದ್ರೆ ನೀವು ದರ್ಶನ್ ಅವ್ರ ಮದುವೆ ಮಾಡ್ಕೊಳ್ತೀರಾ? ಮಾಡ್ಕೋತೀನಿ ಮಾಡ್ಕೋತೀನಿ ಮದಿನೇ ಮಾಡ್ಕೋತೀನಿ ಮಾಡ್ಕೊಂಡು ಹೋಟೆಲ್ ಹೋಗ್ತೀನಿ ಅವ್ರ ಹೆಣ್ತಿನಿ ಅಂತೇಳಿರಿ. ಇವಾಗ ಅವ್ರ ಹೆಣ್ತಿನೇ ಇದಾರೆ ಬಿಟ್ಟಿದ ಒಳಗಂತ ಹೇಳ್ರಿ. ನಾನು ಅವ್ರನ್ನ ಅಪ್ಪ ಅವ್ರ ಅಮ್ಮನ್ನು ಕೇಳ್ಕೊಡ್ರಿ, ದರ್ಶನ್ ಅಮ್ಮನ್ನು. ಆಮೇಲೆ ಅವ್ರ ಹೆಣ್ತಿನೂ ಕೇಳ್ಕೊಡ್ರಿ, ಅವ್ರ ಅಣ್ಣ ತಮ್ಮರನ್ನ ಕೇಳ್ಕೊಡ್ರಿ. ನಾನು ಹೋಗದೆ ಅವ್ರನ್ನ ಮದುವೆ ಮಾಡ್ಕೋತೀನಿ ಅಂದ್ರು ನಾನು ಇಷ್ಟನೇ ನಾ ಮದುವೆ ಮಾಡ್ಕೋತೀನಿ, ಅವ್ರನ್ನ ಮಾಡ್ಕೋತೀನಿ. ಅಂದ್ರೆ ಈಗ ಆಲ್ರೆಡಿ ನಿಮ್ ಮದುವೆ ನಂಗೆ ಗೊತ್ತಿಲ್ಲ. ನನ್ ಮದುವೆನೂ ಆಗದೆ, 2 ಮಕ್ಳು ಐತೆ. ನಮ್ಮ ಅತ್ತೆ ಕೊಟ್ಟಿಲ್ಲ. ನಾನು ಮದುವೆ ಮಾಡ್ಕೋಬೇಕು ಅಂತೇನೆ ನಾನು ಅಲ್ಲಿ ಇಲ್ಲಿ ಎಲ್ಲ. ಆಮೇಲೆ ನಮ್ಮ ಅಪ್ಪ 10 ವರ್ಷದಿಂದ ಕಾಯ್ತವ್ರೆ, ಹೇಳ್ತವ್ರೆ. ಅವಾಗಿನ ಹಿಡಿದು ನಾನು ಕಾಯ್ತಾ ಇದ್ದೀನಿ. 10 ವರ್ಷದಿಂದ ಹುಲಿ ಉಗುರ ಇಟ್ಕೊಂಡು ದರ್ಶನ್ ಒಳಗಡೆ ಹಾಕವ್ರೆ, ದರ್ಶನ್ ಹುಡುಗ ಒಳಗಡೆಗೆ ಹಾಕವ್ರೆ ಅಂದ್ರೆ ಅವಾಗಿನ ಹಿಡಿದು ಕಾಯ್ತಾ ಇದ್ದೀನಿ ರೀ. ಅವಾಗಿನ ಹಿಡಿದು ನನ್ನ ತಲೆಯಲ್ಲಿ ಇತ್ತು. ನೀವು ಏನ್ ಕೆಲಸ ಮಾಡ್ಕೊಂಡಿದ್ರಿ, ಎಲ್ಲಿಂದ ಬಂದಿದ್ರಿ ಅಂತ? ನಾವು ಹೋಟ್ಲಲ್ಲಿ ಕೆಲಸ ಮಾಡ್ತೀವಿ ರೀ. ರಾತ್ರಿ ಒಂದ್ ಗಂಟೆ ನಾನು ಕೆಂಗೇರಿಲಿಂತ ಬಂದಿದ್ದೀನಿ ರೀ. ಹೋಟ್ಲ ಕೆಲಸ ಮಾಡ್ತೀನಿ. 11 ಗಂಟೆ ಆಯ್ತದೆ ನಮ್ಮ ಮನೆಗೆ ಬರೋಕ್ಕೆ, 11 ಗಂಟೆ ಆಯ್ತದೆ. ಅದ್ರಗೋಸ್ಕರ ಇದು ಮಾಡಿದ ಒಳ್ಳೇದೇ. ಒಂದು ದೇಶಕ್ಕೆ ಒಂದು ನಾನೇ ಅಲ್ಲಿ ಇನ್ನೊಬ್ರು ಅಲ್ಲಿ ಎಲ್ಲ ಬಡ ಮಕ್ಕಳು ಎಷ್ಟೊಂದು ಜನ ಇದ್ದಾರೆ ದೇಶದಾಗೆ. ಅಲ್ಲಿ ಬೆಂಗಳೂರಾಗಿಲ್ಲ ಅಂದ್ರೆ ನಮ್ದು ಹಳ್ಳಿದಾಗೆಲ್ಲ ಜಮೀನ್ದಾಗ ಬೆಳೆ ಎಲ್ಲ ಒಂದೊಂದು ನಮ್ಗಿಂತ ತಲೆ ಮ್ಯಾಲೆ ಹತ್ರ ಬಂದ್ರು ಒಬ್ಬರೇ ಹೋಗ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.